ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. 5ನೇ ತರಗತಿಗೆ ಸಂಬಂಧಪಟ್ಟಂತಹ ವಿಷಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪಬ್ಲಿಕ್ ಪರೀಕ್ಷೆಯ ಮೌಲ್ಯಾಂಕನ SA2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದೇ ರೀತಿಯಲ್ಲೇ ಪ್ಯಾಟರ್ನ್ ರೀತಿಯಲ್ಲಿ ಬರುವಂತಹ ಇದರಲ್ಲಿ 25ರಿಂದ 30 ಮಾರ್ಕ್ಸ್ ಕ್ವಶನ್ಸ್ಗಳು ನಿಮ್ಮ ಫೈನಲ್ ಪರೀಕ್ಷೆಯಲ್ಲಿ ಬರುತ್ತೆ. ಓಕೆ, ಶುರು ಮಾಡೋಣ ಬನ್ನಿ. ಅಂಕಗಳು 40, ಸಮಯ 2 ಗಂಟೆ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ನೀವು ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಗಳೇ ನೀವು ಭರ್ತಿ ಮಾಡಬೇಕಾಗಿರುವ ಮಾಹಿತಿಗಳು ಇಲ್ಲಿದ್ದಾವೆ. ನೀವು ಮುಖ್ಯವಾಗಿ ವಿದ್ಯಾರ್ಥಿ ಹೆಸರನ್ನು ಬರಿಬೇಕಿಲ್ಲಿ. ನೆಕ್ಸ್ಟ್ ವಿದ್ಯಾರ್ಥಿಯ ನಿಮ್ಮ ಬೇಕಾಗುತ್ತೆ. ವಿದ್ಯಾರ್ಥಿಯ ಶಾರ್ಟ್ಸ್ ಸಂಖ್ಯೆಯನ್ನು ಹಾಕಬೇಕು. ಶಾಲೆಯ ಡೈಸ್ ಕೋಡ್ ನೀವು ಹಾಕಬೇಕಾಗುತ್ತೆ. ಶಾಲೆಯ ಡೈಸ್ ಹೆಸರು, ಶಾಲೆಯ ಹೆಸರು ಅಂದರೆ ನೀವು ಕ್ಲಸ್ಟರ್ ಹೆಸರು ಹಾಕಬೇಕು. ನೆಕ್ಸ್ಟ್ ಬ್ಲಾಕ್, ಜಿಲ್ಲೆ, ಯಾವ ಜಿಲ್ಲೆ ಅನ್ನೋದು ನೀವು ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮ್ಮ ಒಂದು ಪರೀಕ್ಷೆ ಆರಂಭ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟ್ ರೋಮನ್ನಲ್ಲಿ ನಿಮಗೆ 10 ಪ್ರಶ್ನೆಗಳನ್ನು ಕೊಡ್ತಾರೆ. ಅದು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಡ್ತಾರೆ. ಹಾಗಾದರೆ ಬನ್ನಿ ನೋಡೋಣ. ಹಿರಿಯರನ್ನು ಗೌರವದಿಂದ ಕಾಣಬೇಕು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿರ್ತಾರೆ. ನಾನು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ವೇಳೆ ಸಿ ಆಗಿದ್ದರೆ ಸಿ ಅಂತ ಈ ಬಾಕ್ಸ್ ಒಳಗೆ ಬರಿಬೇಕು. ಇಲ್ಲಿ ಅ ಅಂತ ಬರಿಬೇಕು. ಒಂದು ವೇಳೆ ಬಿ ಆಗಿದ್ದರೆ ಬಿ ಅಂತ ಬರಿಬೇಕು. ಅನ್ನು ಅಂತ ಇಲ್ಲಿ ಬರಿಬೇಕು. ಅಂದರೆ ಒಂದೇ ಯಾವುದಾದ್ರೂ ಒಂದು ಆಪ್ಷನ್ ಸರಿ ಇರುತ್ತೆ. ಆ ಆಪ್ಷನ್ಸನ್ನು ಸರಿಯಾಗಿ ನೀವು ಬರಿಬೇಕಾಗುತ್ತೆ. ನೋಡೋಣ ಬನ್ನಿ ಯಾವುದೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದು. 2ನೇ ಪ್ರಶ್ನೆ, ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು? ನೆಕ್ಸ್ಟ್ 3ನೇ ಪ್ರಶ್ನೆ, ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ. ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ಯಾವುದು? 4ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿ ದಂಡ ಪದವು ಸೂಚಿಸಿದ ಅನರ್ಥಗಳು ಯಾವುವು? ನೆಕ್ಸ್ಟ್ 5ನೇ ಪ್ರಶ್ನೆ, ರಾಯಣ್ಣನ ಸಹಚರರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದ್ದರು. ಅಡಿಗೆರೆ ಎಳೆದ ಪದ ವಿರುದ್ಧಾರ್ಥಕ ಪದವಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 6, ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು. ಇಲ್ಲಿ ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲಿರುತ್ತಾ ಬಂದಿತು. ಅಡಿಗೆರೆ ಎಳೆದ ಪದವು. 8ನೇ ಪ್ರಶ್ನೆ, ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? 9ನೇ ಪ್ರಶ್ನೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು. ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಾದರಿಯಂತೆ ಬರೆ. ಓಕೆ, ಇಲ್ಲಿ ಮಾದರಿ ಕುಣಿ ಉಳಿ ಪದದ ಧಾತು ರೂಪ ಕುಣಿ. ಬಂಧನ ಈ ಪದದ ಧಾತು ರೂಪ ಯಾವುದು ಅನ್ನೋದು ನೀವು ಬರಿಬೇಕಾಗುತ್ತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ರೋಮನ್ 2ದಲ್ಲಿ ನೋಡಿ, ಮಂತ್ರಿಯ ಅಸಭ್ಯ ಪಕ್ಷಿಯನ್ನು ರಾಜ್ಯ ಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ತ್ರೇತಾಯುಗದಲ್ಲಿ ರಾಮನ, ದ್ವಾಪರದ ಕೃಷ್ಣನ, ಕಲಿಯುಗದ ಕಲಿಕಿನ ಕಂಡಾನ. ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದವರು ಯಾರು ಅಂತ ನೀವು ಬರಿಬೇಕಾಗುತ್ತೆ. 13ನೇ ಪ್ರಶ್ನೆ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿರೇನು ಫಲ ಎಂಬುದರ ಅರ್ಥವನ್ನು ಬರಿಬೇಕು. 14ನೇ ಪ್ರಶ್ನೆ, ಯುದ್ಧದಿ ಆಂಗ್ಲರ ನೆದುರಿಸಿ ಗೆದ್ದಳು ಚೆನ್ನಮ್ಮನು. ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು? ನೆಕ್ಸ್ಟ್ ರೋಮನ್ 2 ಸಾಲಿನ ಉತ್ತರಿಸಿ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚಿ ಹೂವು. ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ. ಮೇಲಿನ ಸಾಲುಗಳನ್ನು ಗಮನಿಸಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣವನ್ನು ತಿಳಿಸಿ. ಇದು ನೆಕ್ಸ್ಟ್ 16ನೇ ಪ್ರಶ್ನೆ, ಮಲ್ಲಜ್ಜಿಯ ಮಳಿಗೆಯ ಮಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದು? ಇಲ್ಲೆಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಗಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಇಲ್ಲ. ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಬೇಕು.
ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ಗುರುನಾಥ್ ರಾವ್ ಹಾಗೂ ರುಕ್ಮಿಣಿಬಾಯಿರವರ ಪುತ್ರಿನೇ ಇಲ್ಲಿ ಗೋಪಾಲ್ ರಾವ್. ಇವರು ದಿನಾಂಕ 11/8/1916 ಜನಿಸಿದರು. ಮೇಲಿನ ಗದ್ಯ ಗಮನಿಸಿ ಗೋಪಾಲ್ ರಾವ್ ಇಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸೆರೆ ಹಿಡಿಯಲು ತಿಣುಕಾಡಿದರೂ ಚಳ್ಳೆ ಹಣ್ಣು ತಿನ್ನಿಸಿ ಮುಣಿಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಓಕೆ, ಇದು ಮೇನ್ ಇಂಪಾರ್ಟೆಂಟ್. 4ನೇ ಒಂದು ರೋಮನಲ್ಲಿ 4-5 ಸಾಲುಗಳಲ್ಲಿ ಉತ್ತರಿಸಬೇಕು. ಇಲ್ಲಿ 3 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ. ನೀನು ನೋಡಿರುವ ವಿವಿಧ ಹೂಗಳನ್ನು ಕುರಿತು 5 ಸಾಲುಗಳ ಕಿರು ಟಿಪ್ಪಣಿಯನ್ನು ಬರೀಬೇಕಾಗತ್ತೆ. ಯಾವ ಕಾಡಲ್ಲಿ ಜೇನುಂಡ ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ, ಧಣಿಯರ ಮುನಿ ಮುಂದ ಕಾವಲು ಮಾಡನ್ನ, ದನಿದಾನ ಕೆಡುವನು ಅಂದಾನ. ಈ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕು. ನೆಕ್ಸ್ಟ್ 21ನೇ ಪ್ರಶ್ನೆ. ಕೆಳಗಿನ ಚಿತ್ರ ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು 8 ಸಾಲುಗಳಲ್ಲಿ ವರ್ಣಿಸಬೇಕು. ನೆಕ್ಸ್ಟು 22ನೇ ಪ್ರಶ್ನೆ. ನಿಮ್ಮ ಶಾಲಾ ಪ್ರವಾಸಕ್ಕೆ 600 ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ. ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿನ್ನ ಗೆಳೆಯನಿಗೆ ಪತ್ರ ಬರೀಬೇಕು. ಓಕೆ, ಇದು ನಿಮ್ಮ ಒಂದು ಪ್ರಥಮ ಭಾಷೆ ಕನ್ನಡದ ಮಾಡೆಲ್ ಕ್ವಶನ್ ಪೇಪರ್. ಆದರೂ ಫುಲ್ A to Z ಪ್ಯಾಟರ್ನ್ ಇದೆ ಮತ್ತು ಇದರಲ್ಲಿ 25ರಿಂದ 30 ಮಾರ್ಕ್ಸ್ ಕ್ವಶನ್ಸ್ಗಳು ನಿಮ್ಮ ಫೈನಲ್ ಪರೀಕ್ಷೆಗೆ ಬರ್ತವೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.